ನಮಸ್ತೆ ಸ್ನೇಹಿತರೆ, ತುಳಸಿ ಗಿಡ ಎಂದರೆ ಎಲ್ಲರಿಗೂ ಗೊತ್ತೇ ಇದೆ. ತುಳಸಿ ಗಿಡದ ಮಹತ್ವ ಮತ್ತು ಪ್ರಾಮುಖ್ಯತೆ ನಿಮಗೆ ತಿಳಿದಿದೆಯೇ? ಪುರಾಣಗಳ ಪ್ರಕಾರ ಈ ತುಳಸಿ ಗಿಡ ಹುಟ್ಟಿದ್ದು ಹೇಗೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಯಾಕಿಷ್ಟು ಪ್ರಾಮುಖ್ಯತೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ತುಳಸಿಯು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸಸ್ಯವಾಗಿದೆ. ಸೃಷ್ಟಿಯ ಪಾಲಕನಾದ ವಿಷ್ಣುದೇವರ ಪ್ರಿಯವಾದ ಸಸ್ಯ ಎಂದು ಹೇಳಲಾಗುವುದು. ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸಸ್ಯವು ಧಾರ್ಮಿಕವಾಗಿಯೂ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಹಿಂದೂಗಳು ಸಾಮಾನ್ಯವಾಗಿ ಮುಂಜಾನೆಯಾಗುತ್ತಿದ್ದಂತೆ ಮೊದಲು ತುಳಸಿಗೆ ನೀರೆರೆದು ರಂಗೋಲಿ ಇಡುವುದರ ಮೂಲಕ ದಿನವನ್ನು ಆರಂಭಿಸುತ್ತಾರೆ. ನಿತ್ಯವೂ ತುಳಸಿ ಪೂಜೆ ಮಾಡುವುದರಿಂದ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಆಯುರ್ವೇದ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಪವಿತ್ರ ಸಸ್ಯದಲ್ಲಿ ಕೃಷ್ಣ ಮತ್ತು ರಾಮ ತುಳಸಿ ಎನ್ನುವ ಎರಡು ವಿಧಗಳನ್ನು ಕಾಣಬಹುದು. ಇಷ್ಟು ಪವಿತ್ರವಾದ ತುಳಸಿ ಗಿಡವು ಹೇಗೆ ಹುಟ್ಟಿತು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮಧುರಾದ ರಾಜ ಕಾಲನೇಮಿಗೆ ವೃಂದ ಎಂಬ ಹೆಣ್ಣು ಮಗಳಿದ್ದಳು. ರಾಕ್ಷಸನ ಮಗಳಾಗಿದ್ದರೂ ವಿಷ್ಣುವಿನ ಪರಮಭಕ್ತೆಯಾಗಿದ್ದ ವೃಂದಾಳು ವಿಷ್ಣುವನ್ನು ಆರಾಧಿಸುತ್ತಾ ಬೆಳೆದಳು. ಕಾಲನೇಮಿಯು ತನ್ನ ಮಗಳು ವೃಂದಾಳನ್ನು ಜಲಂಧರ ಎಂಬ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡಿದ. ಒಮ್ಮೆ ಇಂದ್ರನ ಮೇಲೆ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣಿನಿಂದ ಇಂದ್ರನನ್ನು ಸುಟ್ಟು ಭಸ್ಮ ಮಾಡಲು ಮುಂದಾಗುತ್ತಾನೆ. ಆಗ ಗುರು ಬೃಹಸ್ಪತಿಯು ಶಿವನಲ್ಲಿ ಕ್ಷಮೆಯಾಚಿಸಿ ಇಂದ್ರನನ್ನು ಕ್ಷಮಿಸುವಂತೆ ಬೇಡಿಕೊಂಡನು. ಆಗ ಶಿವನು ತನ್ನ ಮೂರನೇ ಕಣ್ಣಿನಿಂದ ಬಂದ ಬೆಂಕಿಯನ್ನು ಸಮುದ್ರ ಕಡೆಗೆ ತಿರುಗಿಸಿದನು. ಆ ಜ್ವಾಲೆಯಿಂದ ಜನಿಸಿದವನೇ ಈ ಜಲಂಧರ ಎಂಬ ರಾಕ್ಷಸ. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನ ಮಾಡಲು ಮುಂದಾದಾಗ ಜಲಂಧರನು ಅದನ್ನು ನಿರಾಕರಿಸುತ್ತಾನೆ. ಈ ಕಾರಣಕ್ಕಾಗಿ ಕದನಗಳೂ ನಡೆಯುತ್ತದೆ. ಆದ್ದರಿಂದ ಜಲಂಧರನನ್ನು ಕೊಲ್ಲಲು ವಿಷ್ಣುವಿನ ಮೊರೆ ಹೋಗುತ್ತಾರೆ ದೇವತೆಗಳು. ಆದರೆ ಜಲಂಧರನು ತನ್ನ ಪರಮಭಕ್ತೆಯಾದ ವೃಂದಾಳ ಪತಿಯಾಗಿರುವುದರಿಂದ ವಿಷ್ಣುವಿಗೆ ಜಲಂಧರನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ದೇವತೆಗಳ ಮನವಿಯನ್ನು ಶ್ರೀ ವಿಷ್ಣುವು ನಿರಾಕರಿಸುತ್ತಾನೆ. ನಂತರ ದೇವತೆಗಳು ಜಲಂಧರನ ಸಂಹಾರಕ್ಕೆ ಒಂದು ಉಪಾಯವನ್ನು ಕೇಳಲು ನಾರದರ ಬಳಿ ಹೋಗುತ್ತಾರೆ. ಜಲಂಧರನ ಅರಮನೆಗೆ ಬಂದ ನಾರದ ಮಹರ್ಷಿಗಳು ಶಿವನು ಅತ್ಯಂತ ಸುಂದರವಾದ ಪತ್ನಿ ಪಾರ್ವತಿ ಮತ್ತು ಕೈಲಾಸದಲ್ಲಿನ ಅತ್ಯಂತ ಸುಂದರವಾದ ಸ್ಥಳವನ್ನು ತನ್ನ ವಾಸಸ್ಥಾನವಾಗಿ ಹೇಗೆ ಹೊಂದಿದ್ದಾನೆ ಎಂಬುದರ ಬಗ್ಗೆ ಪ್ರವಚನದ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಹೆಚ್ಚಿನ ವಿವರಗಳನ್ನು ನೀಡಿದರು. ಜಲಂಧರನು ಅಹಂಕಾರಿಯಾಗಿದ್ದನು. ತನ್ನ ಎಲ್ಲ ಆಸೆಗಳನ್ನು ಪೂರೈಸಲು ಭಾವೋದ್ರೇಕ ಮತ್ತು ಅಹಂಕಾರದಿಂದ ಶಿವನ ಹೆಂಡತಿ ಮತ್ತು ವಾಸಸ್ಥಳ ಕೈಲಾಸವನ್ನು ಪಡೆಯಲು ಮುಂದಾಗುತ್ತಾನೆ. ಪಾರ್ವತಿ ದೇವಿಯು ಎಷ್ಟೇ ತಿಳಿ ಹೇಳಿದರೂ ಜಲಂಧರ ಕೇಳಲಿಲ್ಲ. ಆದ್ದರಿಂದ ಕೊನೆಗೆ ಶಿವನು ಜಲಂಧರನನ್ನು ಕೊಲ್ಲಲು ಮುಂದಾಗುತ್ತಾನೆ. ಜಲಂಧರನು ತನ್ನ ಪತ್ನಿ ವೃಂದ ಪತಿವ್ರತೆಯಾಗಿರುವವರೆಗೆ ಮರಣವು ತನ್ನನ್ನು ಮುಟ್ಟಬಾರದು ಎಂದು ಬ್ರಹ್ಮದೇವರಿಂದ ವರವನ್ನು ಪಡೆದಿರುತ್ತಾನೆ. ಆದ್ದರಿಂದ ಯಾರಿಂದಲೂ ಅವನನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ. ಜಲಂಧರನು ಯುದ್ಧಕ್ಕೆ ಹೋದಾಗಲೆಲ್ಲ ವೃಂದಾಳು ಕುಳಿತು ವಿಷ್ಣುವಿನ ಪೂಜೆ ಮಾಡುತ್ತಿದ್ದಳು. ಅವನು ಮನೆಗೆ ಹಿಂತಿರುಗುವವರೆಗೂ ಅವಳು ಪೂಜೆಯನ್ನು ಬಿಡುತ್ತಿರಲಿಲ್ಲ. ತನ್ನ ಪತಿಯ ಯಶಸ್ಸು ಮತ್ತು ದೀರ್ಘಾಯುಷ್ಯಕ್ಕಾಗಿ ವಿಷ್ಣುವಿನ ಪೂಜೆ ಮಾಡುತ್ತಿದ್ದಳು. ಅದೇ ರೀತಿ ಈ ಬಾರಿಯೂ ಕೂಡ ಶಿವನ ವಿರುದ್ಧ ತನ್ನ ಪತಿ ಜಲಂಧರನು ಜಯಶಾಲಿಯಾಗಿ ಮನೆಗೆ ಬರುವವರೆಗೂ ಈ ವಿಷ್ಣು ಜಪ ನಿಲ್ಲುವುದಿಲ್ಲ ಎಂದು ಸಂಕಲ್ಪ ತೊಡುತ್ತಾಳೆ. ಈ ಬಾರಿ ಅವಳ ಹೃದಯವನ್ನು ಕೆಡಿಸದಿದ್ದರೆ ಜಲಂಧರನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ಅರಿತ ದೇವತೆಗಳು ಈ ಯುದ್ಧದಲ್ಲಾದರೂ ಸಹಾಯ ಮಾಡುವಂತೆ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಈ ಕೆಲಸ ವಿಷ್ಣುವಿನಿಂದ ಅಸಾಧ್ಯವಾದರೂ ದೇವತೆಗಳ ಮಾತಿನಿಂದ ಜಲಂಧರನ ರೂಪ ತೊಟ್ಟು ಮಹಾವಿಷ್ಣುವು ಜಲಂಧರನ ಅರಮನೆ ಪ್ರವೇಶಿಸುತ್ತಾನೆ. ಆಗ ವೃಂದಾಳು ಶಿವನ ವಿರುದ್ಧ ಯುದ್ಧದಲ್ಲಿ ಜಯಗಳಿಸಿ ತನ್ನ ಪತಿಯೇ ಮರಳಿ ಬಂದನೆಂದು ವಿಷ್ಣು ಪೂಜೆಯನ್ನು ಅರ್ಧಕ್ಕೆ ಬಿಟ್ಟು ಜಲಂಧರನ ರೂಪದಲ್ಲಿರುವ ವಿಷ್ಣುವಿನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದಂತೆಯೇ ತನ್ನ ಪಾತಿವ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಆಗ ಯುದ್ಧದಲ್ಲಿ ಶಿವನು ಜಲಂಧರನನ್ನು ವಧಿಸಿ ಅವನ ಶಿರವನ್ನು ಜಲಂಧರನ ಅರಮನೆಗೆ ಎಸೆಯುತ್ತಾನೆ. ನಂತರದಲ್ಲಿ ವಿಷ್ಣು ತನ್ನ ಮೂಲ ರೂಪಕ್ಕೆ ಬದಲಾಗುತ್ತಾನೆ. ಆಗ ಕೋಪಗೊಂಡ ವೃಂದಾಳು ತನ್ನ ಗಂಡನ ಸಾವಿಗೆ ಕಾರಣನಾದ ವಿಷ್ಣುವನ್ನು ಶಪಿಸಿಬಿಡುತ್ತಾಳೆ. ಕಲ್ಲುಗಳಿಗೆ ಯಾವುದೇ ರೀತಿಯ ಭಾವನೆಗಳಿರುವುದಿಲ್ಲ. ಭಕ್ತಿಯ ವಿಚಾರದಲ್ಲಿ ಕಲ್ಲು ಮನಸ್ಸಿನವನಾಗಿರುವುದರಿಂದ ನೀನು ಕಲ್ಲಾಗಿ ಬದಲಾಗಿ ಎಂದು ಶಾಪ ನೀಡುತ್ತಾಳೆ. ನಂತರ ವಿಷ್ಣುವು ಕಲ್ಲು ಅಥವಾ ಸಾಲಿಗ್ರಾಮವಾಗಿ ಬದಲಾಗುತ್ತಾನೆ. ಲಕ್ಷ್ಮಿ ಮತ್ತು ಇತರೆಲ್ಲ ದೇವತೆಗಳು ವೃಂದ ತನ್ನ ಶಾಪವನ್ನು ಹಿಂಪಡೆಯುವಂತೆ ಬೇಡಿಕೊಳ್ಳುತ್ತಾರೆ. ತನ್ನ ಸೃಷ್ಟಿಯ ಲಾಭಕ್ಕಾಗಿ ಅವಳು ಶಾಪವನ್ನು ಹಿಂಪಡೆಯುತ್ತಾಳೆ. ತನ್ನ ತಪ್ಪನ್ನು ಅರಿತ ವಿಷ್ಣುವು ಅವಳು ಶಾಪವನ್ನು ಹಿಂಪಡೆದ ನಂತರವೂ ದೂರು ನೀಡದೆ ಶಾಪವನ್ನು ಒಪ್ಪಿಕೊಳ್ಳುತ್ತಾನೆ. ನಂತರ ವಿಷ್ಣುವು ವೃಂದಾಳಿಗೆ
ನೀನು ಮುಂದಿನ ಜನ್ಮದಲ್ಲಿ ತುಳಸಿ ಎಂಬ ಪವಿತ್ರವಾದ ಗಿಡವಾಗಿ ಹುಟ್ಟುತ್ತೀಯ. ನನ್ನ ಒಂದು ಸಾಲಿಗ್ರಾಮ ಕಲ್ಲಿನ ರೂಪವನ್ನು ಯಾವಾಗಲೂ ತುಳಸಿಯ ಜೊತೆ ಪೂಜಿಸಲಾಗುತ್ತದೆ. ಪ್ರತಿ ಮನೆಯಲ್ಲೂ ತುಳಸಿಯನ್ನು ಪೂಜಿಸುವ ಸ್ಥಳವಿರುತ್ತದೆ. ತುಳಸಿಯೇ ನನಗೆ ಅರ್ಪಿಸುವ ಮೊದಲ ನೈವೇದ್ಯವಾಗಿರಬೇಕು ಎಂದು ವರವನ್ನು ನೀಡುತ್ತಾರೆ. ನಂತರ ವೃಂದಾಳು ಶಿವನಿಂದ ಹತನಾದ ತನ್ನ ಗಂಡನ ಶಿರವನ್ನು ಮಡಿಲಲ್ಲಿಟ್ಟುಕೊಂಡು ಬೆಂಕಿಯಲ್ಲಿ ಸಜೀವ ದಹನವಾಗುತ್ತಾಳೆ. ಅವಳ ಚಿತಾಭಸ್ಮದಿಂದ ಒಂದು ಸಸ್ಯ ಹೊರಹೊಮ್ಮಿತು, ಅದುವೇ ತುಳಸಿ ಗಿಡ. ಅಂದಿನಿಂದ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿತ್ತು. ಇದಿಷ್ಟು ನಾವು ಪೂಜಿಸುವ ತುಳಸಿ ಗಿಡದ ಹುಟ್ಟಿನ ಹಿಂದಿರುವ ರಹಸ್ಯಗಳಾಗಿವೆ. ಸ್ನೇಹಿತರೆ, ಇದೇ ರೀತಿ ಪುರಾಣಗಳನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.